Hello everyone, welcome back to my YouTube channel. ಇವತ್ತು ನಾನು ನಿಮಗೆ ಮಶ್ರೂಮ್ ಗ್ರೇವಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಹೊರಗಡೆಯಿಂದ ಮಶ್ರೂಮ್ ತಂದಿದ್ವಿ. ಈ ಥರ ಗೋಲ್ ಗೋಲ್ ಮಶ್ರೂಮ್ ಸಿಕ್ಕಿತ್ತು. ಸೊ ಅದೊಂಥರ ನೋಡೋಕೆ ಚೆಂದಾಗಿ ಅನಿಸ್ತಿತ್ತು ನನಗೆ. ಹಾಗೆ ಮುಟ್ಟು ನೋಡ್ತಾ ಇದ್ದೆ. ಇವನ್ನ ಈ ಥರ ಸಣ್ಣ ಸಣ್ಣದಾಗಿ ಮುರ್ಕೋಬೇಕು. ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅವು ತುಂಬ ಸಾಫ್ಟ್ ಇರ್ತಾವಲ್ವ. ಸೊ ಹಾಗೆ ಕೈಯಿಂದ ಮುರ್ಕೊಂಡ್ವಿ. ಈ ಥರ ಎಲ್ಲ ಮುರ್ಕೊಂಡು ಅವನ್ನ ಒಂಚೂರು ನೀರಲ್ಲಿ ನೆನೆಸಿಡ್ಬೇಕು. ಒಂಚೂರು ಉಪ್ಪು ಹಾಕಿ ನೆನೆಯೋಕೆ ಬಿಡ್ಬೇಕು ಅವನ್ನ. ಅದೆಲ್ಲ ಮಣ್ಣು ಹತ್ಕೊಂಡಿರತ್ತಲ್ಲ, ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ಒಂಚೂರು ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಳು ಮೆಣಸು ಮತ್ತು ಪಲಾವ್ ಎಲೆ, ಅದೆಲ್ಲ ಮಸಾಲೆ ಐಟಮ್ಸ್ ತೆಗೆದಿಟ್ಕೊಂಡಿದ್ದೆ. ಒಂಚೂರು ಶುಂಠಿ, ಒಂದು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಮೆಣಸಿನ್ಕಾಯಿ. ಸೊ ಇವನ್ನೆಲ್ಲ ಇವಾಗ ಶುಂಠಿ, ಒಂದು 4 ಮೆಣಸಿನ್ಕಾಯಿ ಮತ್ತು ಇದೆಲ್ಲ ಮಸಾಲೆ ಐಟಮ್ಸ್ ಎಲ್ಲ ಹಾಗೆ ನೀರು ಹಾಕ್ಕೊಳ್ದೆ ರುಬ್ಕೊಳ್ಬೇಕು. ರುಬ್ಕೊಂಡ ನಂತರ ನಾನು ಈ ಕಡೆ ಒಂದು ಬಾಣಲೆ ಇಟ್ಕೊಂಡಿದ್ದೆ. ಸೊ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಬೇಕು. ಮೀನ್ಸ್ ರೆಡ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಸೊ ಇವಾಗ ನೋಡಿ ರೆಡ್ ಕಲರ್ ಬರ್ತಾ ಇದೆ. ಇದಕ್ಕೆ ಇವಾಗ ರುಬ್ಕೊಂಡಿರುವಂಥ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ದ ಮೇನ್ ಫ್ಲೇವರ್ ಇರೋದೇ ಇದರಿಂದ ಗೈಸ್. ಸೊ ಇದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ತುಂಬ ಒಳ್ಳೆ ಸ್ಮೆಲ್ ಬರ್ತಾಯಿತ್ತು. ಮೇನ್ ಫ್ಲೇವರ್ ಕೊಡೋದೇ ಇದು. ಸೊ ಇದಾದಮೇಲೆ ಒಂಚೂರು ಟೊಮೊಟೊನ ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಒಂಚೂರು ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ, ಇದನ್ನು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಇದಕ್ಕೆ ಮಶ್ರೂಮ್ನ ಹಾಕ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಯಾವ ಥರ ರೆಡ್ ಕಲರ್ ಎಷ್ಟೊಂದು ಮಣ್ಣು ಬಂದಿದೆ ಅದರಿಂದ ಅಂತ. ಸೊ ಅದಕ್ಕೆ ಒಂಚೂರು ಒಂದು 5 to 10 ಮಿನಿಟ್ಸ್ ನೆನೆಯೋಕೆ ಬಿಡಬೇಕು. ಉಪ್ಪು ಹಾಕಿದರೆ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಂತೂ ಒಳ್ಳೆ ಘಮ ಕೊಡ್ತಾಯಿತ್ತು ಗೈಸ್. ನಿಜವಾಗ್ಲೂ ತುಂಬ ಒಳ್ಳೆ ಸ್ಮೆಲ್ ಬರ್ತಾಯಿತ್ತು. ಆ ಮಸಾಲೆ ಐಟಮ್ ಸ್ಮೆಲ್ ಬರುತ್ತಲ್ಲ, ತುಂಬ ಸಖತ್ತಾಗಿತ್ತು. ಅದಕ್ಕೆ ನಾನು ನಿಮ್ಗೆ ಒಂಚೂರು ಸ್ಮೆಲ್ ತಗೊಳ್ಳಿ ಅಂತ ತೋರಿಸ್ತಾ ಇದ್ದೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು. ಒಂಚೂರು ಆದಮೇಲೆ ಇದಕ್ಕೆ ಮಸಾಲೆ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡೆ. ಎಷ್ಟಂದರೆ ಈ ಕಪ್ಪಿಂದ ಇವಾಗ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಇಷ್ಟು ಒಂದು ಕಪ್ನ ನಾನು ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಳ್ಬಾರ್ದು, ಹಾಳಾಗಿಬಿಡುತ್ತೆ, ಸಾಂಬಾರು ಟೈಪ್ ಆಗಿಬಿಡುತ್ತೆ ಆಮೇಲೆ. ಸೊ ಇದಾದಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳಿ. ಇವಾಗ ಇನ್ನೊಂಚೂರು ನಿಮಗೆ ಗಟ್ಟಿ ಬೇಕನ್ನೋಕ್ಕಿಂತ ಇದು ಟೇಸ್ಟ್ನೂ ಕೊಡುತ್ತೆ ಗೈಸ್. ಜೋಳದ ಹಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು, ಜಾಸ್ತಿ ನೀರು ಮಾಡ್ಕೋಬೇಡಿ, ಚೂರು ಗಟ್ಟಿ ಇರಬೇಕು, ಆ ಥರ ಮಾಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಈ ಥರ ಕುದಿ ಬರೋವರೆಗೂ ಬಿಟ್ಟರೆ ನಮ್ಮ ಮಶ್ರೂಮ್ ಗ್ರೇವಿ ರೆಡಿ ಟು ಟೇಸ್ಟ್. ಸೊ ನೀವು ಟ್ರೈ ಮಾಡಿ.